ನಮಸ್ಕಾರ ಸ್ನೇಹಿತರೆ. ಅಗ್ನಿಸಾಕ್ಷಿ ಸೀತಾರಾಮ ಖ್ಯಾತಿಯ ನಟಿ ಈಗ ವೈಷ್ಣವಿ ಗೌಡ ಮದುವೆ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಸೀತಾರಾಮ ಧಾರಾವಾಹಿಯ ಸೀತಾ ಯಾರನ್ನ ಮದುವೆ ಆಗ್ತಾರೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಈ ಕುತೂಹಲ ಕೊನೆಗೂ ಕೂಡ ತಣಿಸುವಂತಹ ಕೆಲಸವನ್ನ ವೆರಿ ಸರ್ಪ್ರೈಸಿಂಗ್ಲಿ ಅನ್ನುವಂಥ ರೀತಿಯಲ್ಲಿ ವೈಷ್ಣವಿ ಗೌಡ ಮಾಡಿ ತೋರಿಸಿದ್ದಾರೆ. ಅದರಲ್ಲೂ ಕೂಡ ವೈಷ್ಣವಿ ಗೌಡ ಈ ಎಂಗೇಜ್ಮೆಂಟ್ ಮೂಲಕ ಒಂದು ಸ್ಪಷ್ಟವಾದ ಉತ್ತರವನ್ನ ಕೆಲವರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಯಾಕಪ್ಪ ಅಂದ್ರೆ ಅವರು ವೈಯಕ್ತಿಕ ಬಾಳಿನಲ್ಲಿ ಎದುರಿಸಿದಂತಹ ಕೆಲವೊಂದಿಷ್ಟು ಸವಾಲಿನ ಸಂದರ್ಭಗಳಿಗೂ ಹಾಗೂ ಘಟನೆಗಳಿಗೂ ಉತ್ತರವಾಗಿ, ಹಾಗೇನೆ ಅವತ್ತು ಆಕೆಗೆ ಮೋಸ ಮಾಡಿದ ವ್ಯಕ್ತಿಯನ್ನ ನೋಡಿ ಮೋಸ ಮಾಡಿದ ಯುವಕನಿಗೆ ತಿರುಗೇಟು ಕೊಟ್ಟು ಆತನ ಎದುರಲ್ಲೇ ಒಂದು ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಮೂಲಕ ಅವರ ಆಸೆ ಈಡೇರಿದೆ ಅಂತಾನೆ ಹೇಳಬಹುದು. ಅಷ್ಟು ಮಾತ್ರ ಅಲ್ಲದೆ ವೈಷ್ಣವಿ ಗೌಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಆ ಮನೆತನಕ್ಕೆ ಸೇರಿದವರು. ಈ ಒಕ್ಕಲಿಗ ಮನೆತನವನ್ನ ಬಿಟ್ಟು ಉತ್ತರ ಭಾರತದ ಮನೆತನಕ್ಕೆ, ಮಿಶ್ರ ಮನೆತನಕ್ಕೆ ಇಲ್ಲಿ ಯಾಕೆ ಈ ಮದುವೆ ಆಗುವಂತಹ ತೀರ್ಮಾನಕ್ಕೆ ಬಂದ್ರು, ಅಥವಾ ಈ ಕುಟುಂಬಕ್ಕೆ ಯಾಕೆ ತಮ್ಮ ಮಗಳನ್ನ ಕೊಡುವಂತಹ ನಿರ್ಧಾರಕ್ಕೆ ವೈಷ್ಣವಿ ಗೌಡ ಅವರ ತಂದೆ ತಾಯಿ ಬಂದ್ರು, ಇವರ ಎಂಗೇಜ್ಮೆಂಟ್ ಹೇಗೆ ಪ್ರೋಸೆಸ್ ನಡೀತು ಅಂದರೆ, ಮಾತುಕತೆ ಪ್ರೋಸೆಸ್ ಹೇಗೆ ನಡೀತು ಅಂತಂದರೆ ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೈಷ್ಣವಿ ಗೌಡ ಕನ್ನಡದ ಪ್ರಖ್ಯಾತ ನಟಿ, ಧಾರಾವಾಹಿ ಲೋಕದಲ್ಲಿ ಮಿಂಚಿದಂತಹ ತನ್ನದೇ ಆದಂತಹ ಒಂದು ಫ್ಯಾನ್ ಫಾಲೋಯಿಂಗ್ ಅನ್ನ ಹೊಂದಿರುವಂತಹ ನಟಿ. ಆ ಗುಳಿಕೆನ್ನೆ, ಆ ಮುದ್ದಾದ ನಗು ಜೊತೆಗೆ ಆಕೆಯ ಪ್ರಬುದ್ಧತೆಯ ಅಭಿನಯ ಇವೆಲ್ಲವೂ ಕೂಡ ಆಕೆಯ ಪ್ಲಸ್ ಪಾಯಿಂಟ್. ಇದರ ಜೊತೆಗೆ ತುಂಬಾ ಪ್ರೀತಿಸುವಂತಹ ತಂದೆ ತಾಯಿ, ಹಾಗೇನೆ ತುಂಬಾನೇ ಪ್ರೀತಿಸುವಂತಹ ಸಹೋದರ, ಇವರೆಲ್ಲರನ್ನ ಪಡೆದಿರುವಂತಹ ಈಕೆಯೇ ಒಂದು ಅದೃಷ್ಟಶಾಲಿ ಅಂತಾನೆ ಹೇಳ್ಬೋದು. ಈಕೆಯ ಬಾಳಲ್ಲಿ ಕೂಡ ಸಾಕಷ್ಟು ಕಹಿ ಘಟನೆಗಳು ಕೂಡ ನಡೆದಿದ್ದಾವೆ ಅಂತ ಅಂದ್ರೆ ಹೇಳಬಹುದು. ಈಕೆ ಎಲ್ಲರಿಂದನೂ ಕೂಡ ಅಂದ್ರೆ ಈ ಎಲ್ಲ ವಿವಾದಗಳಿರ್ಬೋದು, ರೂಮರ್ಸ್ಗಳ ಇರ್ಬೋದು, ಇವೆಲ್ಲದರಿಂದನೂ ಕೂಡ ದೂರ ಇರಬೇಕು ಅಂತ ಹೇಳಿಬಿಟ್ಟು ಸದಾ ಪ್ರಯತ್ನವನ್ನ ಪಡ್ತಾ ಇರುವಂತಹ ಹೆಣ್ಣು ಮಗಳೇ ಹೌದು. ಅದರಲ್ಲಿ ಏನು ಡೌಟೇ ಇಲ್ಲ. ಆದರೆ ಒಂದಷ್ಟು ವಿವಾದಗಳು ಈಕೆಯನ್ನ ಸುತ್ತಕೊಂಡು ಬಂತು. ಯಾವಾಗ 2027 ವೇಳೆಗೆ ಎಲ್ಲ ವಿವಾದಗಳು ಕೂಡ ಸುತ್ಕೊಂಡು ಬಂತು, ಅದಾಗಿ ಅದರಿಂದ ಹೊರಗಡೆ ಬರಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಈಕೆಗೆ ಸಿಕ್ಕಂತಹ ಹುಡುಗನೇ ಈತನ ಹೆಸರು ಕಂಪ್ಲೀಟ್ ಆಗಿ ಹೇಳಬೇಕು ಅಂತಂದ್ರೆ ಅಕುಲ್ ಮಿಶ್ರಾ ಅಂತ ಹೇಳಿ. ಈತನನ್ನ ಅಕಾಯ್ ಅಂತ ಹೇಳಿ ಕರೀತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈತ ಇನ್ಸ್ಟಾಗ್ರಾಮ್ನಲ್ಲಿ ಇಟ್ಕೊಂಡಿರುವಂತಹ ಹೆಸರು ಶಾರ್ಟ್ಕಟ್ ಯೂಸರ್ ನೇಮ್ ಅಕಾಯ್ ಅಂತ ಹೇಳ್ಬಿಟ್ಟು. ಬಟ್ ಈತನ ಪರಿಪೂರ್ಣವಾದಂತಹ ಹೆಸರು ಅಂಕುಲ್ ಮಿಶ್ರಾ ಅಂತ ಹೇಳಿ. ಮಿಶ್ರಾ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಈತ ಕನ್ನಡದವನಲ್ಲ, ಕರ್ನಾಟಕದವನು ಅಲ್ಲ ಅಂತ ಹೇಳಿ. ನೋ ಡೌಟ್ ಈತ ಉತ್ತರ ಭಾರತದವನು. ಈತನಿಗೆ ಕನ್ನಡ ಕೂಡ ಬರೋದಿಲ್ಲ. ಈತ ಕೆಲಸ ಮಾಡ್ತಾ ಇರೋದು ಏರ್ ಫೋರ್ಸ್ನಲ್ಲಿ. ಈತನ ಪರಿಚಯ ಆಗಿದ್ದು ಮತ್ತು ಈತನ ಜೊತೆಗೆ ಎಂಗೇಜ್ಮೆಂಟ್ ಆಗಿರುವಂಥದ್ದು ಇವೆಲ್ಲವೂ ಕೂಡ ಮತ್ತು ಇನ್ನು ಮುಂದೆ ಆಗುವಂಥದ್ದೆಲ್ಲವೂ ಕೂಡ ಒಂದು ಸಿನಿಮಾ ಸ್ಟೋರಿಯನ್ನ ಮೀರಿಸುವಂತಹ ಕತೆ. ಹೀಗಂತ ಹೇಳೋದ್ರಲ್ಲಿ ಡೌಟೇ ಇಲ್ಲ. ಇವತ್ತಿಗೆ ವೈಷ್ಣವಿ ಗೌಡ ಅವರು ಆಸೆಮಣೆ ಏರ್ತಾ ಇರೋದಕ್ಕೆ ಸಜ್ಜಾಗಿರುವಂಥದ್ದು ಮತ್ತು ಅಂಕುಲ್ ಮಿಶ್ರಾ ಅನ್ನುವಂತಹ ಯುವಕನ ಜೊತೆಗೆ ಎಂಗೇಜ್ಮೆಂಟ್ ಮಾಡಿಕೊಳ್ಳುವುದರ ಮೂಲಕ ಎಲ್ರಿಗೂ ಸರ್ಪ್ರೈಸ್ ಅನ್ನ ಕೊಟ್ಟಿರುವಂಥದ್ದು ಒಂದು ಭಾಗ. ಆದರೆ ಅವತ್ತು ಇದೇ ವೈಷ್ಣವಿ ಗೌಡ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಆಗಿತ್ತು ಕೂಡ ಮತ್ತೊಂದು ಭಾಗ. ಆ ದ್ವೇಷವನ್ನ ತೀರಿಸಿಕೊಳ್ಳುವಂತಹ ಕೆಲಸವನ್ನ ಈಗ ವೈಷ್ಣವಿ ಗೌಡ ಮಾಡಿದ್ದಾರೆ. ಹೌದು, ನಟ ವಿದ್ಯಾಭರಣ ಅವರೊಂದಿಗೆ ವೈಷ್ಣವಿ ಗೌಡ ಮಾತುಕತೆ ನಡೆದಿತ್ತು. 2016ರಲ್ಲಿ ಚಾಕ್ಲೇಟ್ ಬಾಯ್ ಸಿನಿಮಾ ಶೂಟಿಂಗ್ ಮಾಡುವಾಗ ವೈಷ್ಣವಿ ವಿದ್ಯಾಭರಣ ಪರಿಚಯವಾಗಿತ್ತು. ಇಬ್ರು ಎಂಗೇಜ್ಮೆಂಟ್ ಅನ್ನು ಕೂಡ ಮಾಡಿಕೊಂಡಿದ್ರು ಅನ್ನುವಂಥ ಸುದ್ದಿ ಹರಿದಾಡಿತ್ತು. ವೈರಲ್ ಆದಂತ ವಿಡಿಯೋದಲ್ಲಿ ಇಬ್ರು ಪರಸ್ಪರ ಹಾರವನ್ನ ಕೂಡ ಬದಲಾಯಿಸಿಕೊಂಡು ಸಂಭ್ರಮದಲ್ಲಿ ಸಿಹಿಯನ್ನ ಕೂಡ ತಿನ್ನಿಸಿದ್ರು. ಹಾಗಾಗಿ ವೈಷ್ಣವಿ ನಿಶ್ಚಿತಾರ್ಥ ನಡೆದೇ ಹೋಯಿತು ಅಂತಾನು ಕೂಡ ಎಲ್ಲರೂ ಭಾವಿಸಿದ್ರು. ಈ ಬಳಿಕ ವೈಷ್ಣವಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದು ಇದೆ. ಇದು ಎಂಗೇಜ್ಮೆಂಟ್ ಅಲ್ಲ, ಹಣ್ಣು ಕಾಯಿ ಇಡುವಂತ ಶಾಸ್ತ್ರ ಮಾತ್ರ ಅಂತಾನು ಕೂಡ ಹೇಳಿದ್ರು. ಇದಾದ ಕೆಲವೇ ದಿನಗಳಲ್ಲಿ ಈ ಸಂಬಂಧ ಮುರಿದು ಬಿದ್ದಿತ್ತು. ಅದಕ್ಕೆ ಕಾರಣ ಆತ ದೊಡ್ಡ ಫ್ಲರ್ಟ್ ಅನ್ನುವಂತ ಕಾರಣಕ್ಕೋಸ್ಕರ. ಈ ವಿದ್ಯಾಭರಣ ಇದಾನಲ್ಲ, ಈತನ ಬಗ್ಗೆ ಒಂದಷ್ಟು ಆಡಿಯೋಗಳು ಕೂಡ ವೈರಲ್ ಆಗಿತ್ತು. ವೈಷ್ಣವಿ ಗೌಡ ಅವರ ಮದುವೆ ಶಾಸ್ತ್ರದ ಫೋಟೋಗಳು ವೈರಲ್ ಆದ ಬಳಿಕ ಇವತ್ತಿಬ್ರು ಮಾತನಾಡಿರುವಂತಹ ವಿಡಿಯೋ ಆಡಿಯೋ
ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ಆಡಿಯೋದಲ್ಲಿ ಯುವತಿ ನಟ ವಿದ್ಯಾಭರಣ ಅವರ ಬಗ್ಗೆ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ರು. ಇದು ಕೂಡ ಎಲ್ಲೆಡೆ ಹರಿದಾಡಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು. ಬಳಿಕ ವಿದ್ಯಾಭರಣ ಜೊತೆಗೆ ಬ್ರೇಕಪ್ ಮಾಡಿಕೊಂಡು ಮದುವೆಯನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ವೈಷ್ಣವಿ ಗೌಡ ಈ ಘಟನೆ ಬಳಿಕ ತುಂಬಾನೇ ನೊಂದಿದ್ರು. ಕೆಲವು ದಿನಗಳ ಕಾಲ ಡಿಪ್ರೆಷನ್ಗೂ ಕೂಡ ಹೋಗಿದ್ರು. ಎಷ್ಟೇ ಮನವಿಯನ್ನ ಮಾಡ್ಕೊಂಡ್ರು ಕೂಡ ಈ ಸುದ್ದಿ ತಣ್ಣಗಾಗ್ಲಿಲ್ಲ. ನಂತರ ಆಟೋಮೆಟಿಕ್ ಆಗಿ ತಣ್ಣಗಾಗೋಯ್ತು. ಈ ನಡುವೆ ಸೀತಾರಾಮ ಧಾರಾವಾಹಿಯ ಅವಕಾಶವೂ ಕೂಡ ಆಯ್ಕೆಗೆ ಬಂತು. ಸೊ ನಟನೆಯ ನಡುವೆ ಇದನ್ನ ಮರೆತು ಬಿಡ್ತಾರೆ ಅನ್ನುವಂತಹ ಕೆಲವೇ ದಿನಗಳಲ್ಲಿ ಪರಿಚಯ ಆಗೋದೆ ಈ ಅಂಕುಲ್ ಮಿಶ್ರಾ ಅನ್ನುವಂತಹ ಯುವಕ. ಈ ಅಂಕುಲ್ ಮಿಶ್ರಾ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡುವಂತಹ ಉತ್ತರ ಭಾರತದ ಮೂಲದವರು, ಉತ್ತರ ಪ್ರದೇಶದ ಮೂಲದವರು ಅನ್ನೋದು ಕೂಡ ಸುಳಿವು ಸಿಕ್ಕಿದೆ. ಗೊತ್ತಾಗ್ತಾ ಇರುವಂತಹ ಮಾಹಿತಿ, ಈತನಿಗೆ ಕನ್ನಡ ಬರೋದಿಲ್ಲ, ಈತನ ಫ್ಯಾಮಿಲಿ ಎಲ್ಲರೂ ಕೂಡ ಅಲ್ಲೇ ಸೆಟಲ್ ಆಗಿದ್ದಾರೆ. ಎಲ್ಲಿ ಅಂತಂದ್ರೆ ಉತ್ತರ ಭಾರತದಲ್ಲಿ ಸೆಟಲ್ ಆಗಿದ್ದಾರೆ. ಈತ ಮಾತ್ರ ಇಲ್ಲಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಫ್ರೆಂಡ್ಶಿಪ್ ಮೂಲಕ ಈತನ ಪರಿಚಯ ಆಗುತ್ತೆ. ಯಾರಿಗೆ? ವೈಷ್ಣವಿ ಗೌಡ ಅವರಿಗೆ ಒಂದು ಗೆಟ್ ಟುಗೆದರ್ ಫಂಕ್ಷನ್ ನಡೆಯುತ್ತೆ. ಈ ಗೆಟ್ ಟುಗೆದರ್ ಫಂಕ್ಷನ್ನಲ್ಲಿ ಇವರಿಬ್ಬರ ಮೀಟ್ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ವೈಷ್ಣವಿ ಗೌಡ ಮತ್ತು ಅಂಕುಲ್ ಮಿಶ್ರಾ ಅವರದ್ದು ಮೊದಲು ಭೇಟಿಯಾದದ್ದು. ಇಲ್ಲಿ ಇವರಿಬ್ಬರ ನಡುವೆ ಮಾತುಕತೆ ಅಂದರೆ ಒಂದು ಫ್ರೆಂಡ್ಶಿಪ್ ನಿರ್ಮಾಣ ಆಗುತ್ತೆ. ನಂತರ ಆ ಫ್ರೆಂಡ್ಶಿಪ್ ಸ್ನೇಹ ಆಗುತ್ತೆ, ಸ್ನೇಹ ಪ್ರೀತಿ ಆಗುತ್ತೆ, ಪ್ರೀತಿ ಈಗ ಎಂಗೇಜ್ಮೆಂಟ್ವರೆಗೂ ಕೂಡ ಬಂದು ನಿಂತಿದೆ. ವೈಷ್ಣವಿ ಗೌಡ ಮದುವೆ ಬಗ್ಗೆ ನೂರಾರು ಕನಸುಗಳನ್ನು ಕಟ್ಕೊಂಡಿದ್ರು. ಮದುವೆ ಅಂತ ಅಂದರೆ ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅನ್ನುವಂತಹ ಆಸೆಯನ್ನು ಕೂಡ ಇಟ್ಕೊಂಡಿದ್ರು. ಈ ಆಸೆಯಂತೆ ವೈಷ್ಣವಿ ನಿಶ್ಚಿತಾರ್ಥವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ ವೈಷ್ಣವಿ ಕೈ ಹಿಡಿಯೋದಕ್ಕೆ ರೆಡಿಯಾಗಿರುವಂತಹ ಈ ಅಂಕುಲ್ ಮಿಶ್ರಾ ಏರ್ಫೋರ್ಸ್ನಲ್ಲಿ ಉತ್ತಮವಾದಂತಹ ಹುದ್ದೆಯಲ್ಲಿ ಇದ್ದಾರೆ. ಜೊತೆಗೆ ಒಂದಷ್ಟು ಬಿಸ್ನೆಸ್ನಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ತನ್ನ ಭಾವಿ ಪತಿಯ ಬಗ್ಗೆ ವೈಷ್ಣವಿ ಪರಿಚಯವನ್ನ ಕೂಡ ಮಾಡಿಸಿದ್ದಾರೆ. ಯಾವಾಗ ಮದುವೆ, ಹುಡುಗ ಯಾರು ಅಂತ ಹೇಳಿ ಎಲ್ಲಿ ಹೋದ್ರು ಕೇಳ್ತಾ ಇದ್ರಿ, ಅದಕ್ಕೆ ಈ ಉತ್ತರವನ್ನ ಈ ಮೂಲಕ ಕೊಡ್ತಾ ಇದ್ದೀನಿ ಅಂತಾನೂ ಕೂಡ ಗುಟ್ಟನ್ನ ರಟ್ಟು ಮಾಡಿದ್ದಾರೆ. ಈ ಜೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ವೈಷ್ಣವಿ ಗೌಡ ಮೊದಲೇ ಚಂದದ ಚಂದುಳ್ಳಿಯಾಗಿರುವಂತಹ ಹುಡುಗಿ. ಆಕೆಯ ಪತಿ ಕೂಡ ಅವರಷ್ಟೇ ಕ್ಯೂಟ್ ಆಗಿದ್ದು, ಈ ಕ್ಯೂಟ್ನೆಸ್ನಲ್ಲೇ ಅಂಕುಲ್ ಮಿಶ್ರಾ ವೈಷ್ಣವಿಗೆ ಕನ್ನಡದಲ್ಲೇ ಪ್ರಪೋಸ್ ಅನ್ನ ಕೂಡ ಮಾಡಿ ಒಂದು ವಿಶೇಷ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದಾರೆ. ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ವೈಷ್ಣವಿಗಾಗಿ ರಾತ್ರಿ 3 ಗಂಟೆಗೂ ಕೂಡ ಹೆಚ್ಚು ಸಮಯದವರೆಗೂ ಕೂಡ ಗೂಗಲ್ ಟ್ರಾನ್ಸ್ಲೇಟರ್ ಅನ್ನ ಆನ್ ಮಾಡಿ ಅದರಲ್ಲಿ ಕನ್ನಡವನ್ನ ಕಲಿತು ಕನ್ನಡದಲ್ಲಿ ಪ್ರಪೋಸ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ತಿಳಿಸಿದ್ದಾರೆ. ವೈಷ್ಣವಿ ಗೌಡ ಕಳೆದ ಫೆಬ್ರವರಿಯಲ್ಲೇ ಮದುವೆಯ ಸುಳಿವನ್ನ ಕೊಟ್ಟಿದ್ರು. ಕಳೆದ ಫೆಬ್ರವರಿಯಲ್ಲೇ ನಡೆದಂತಹ ಏರ್ ಶೋನಲ್ಲಿ ಇವರಿಬ್ರು ಕೂಡ ಒಟ್ಟಿಗೆ ಕೂತು ಈ ಏರ್ ಶೋ ಅನ್ನ ನೋಡಿದ್ರು. ಸೊ ದಟ್ ಒಂದಂತೂ ಕಂಪ್ಲೀಟ್ ಆಗಿ ಗೊತ್ತಾಗ್ತಿತ್ತು. ಈ ಮೂಲಕ ಪರೋಕ್ಷವಾಗಿ ಭಾವಿ ಪತಿಗೆ ಧನ್ಯವಾದವನ್ನ ಅವತ್ತೇ ತಿಳಿಸಿದ್ರು. ಇನ್ನು ಕುಟುಂಬಸ್ಥರು, ಆಪ್ತರು ಎಲ್ಲರೂ ಕೂಡ ಸಮ್ಮುಖದಲ್ಲಿ ವೈಷ್ಣವಿ ಈಗ ಅಂಕುಲ್ ಮಿಶ್ರಾ ಅವರನ್ನ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಶಾಸ್ತ್ರೋಕ್ತವಾಗಿ ಉಂಗುರವನ್ನ ಬದಲಾಯಿಸಿಕೊಂಡಿದ್ದಾರೆ. ಈ ಸಂಭ್ರಮದ ಕ್ಷಣಕ್ಕೆ ತಾರೆಯರು ಮೆರುಗನ್ನ ಹೆಚ್ಚಿಸಿದ್ರೆ ವೈಷ್ಣವಿ ಬೆಸ್ಟ್ ಫ್ರೆಂಡ್ ಅಮೂಲ್ಯ ಕೂಡ ಎಂಗೇಜ್ಮೆಂಟ್ಗೆ ಸಾಕ್ಷಿಯಾಗಿದ್ದಾರೆ. ಇದರ ಜೊತೆಗೆ ಒಂದಂತೂ ಕ್ಲಿಯರ್ ಆಗಿ ಒಂದು ಅನುಮಾನ ಅಥವಾ ಒಂದು ಖುಷಿ ಎಲ್ಲಾನು ಈ ಸಂಭ್ರಮದ ಕ್ಷಣಕ್ಕೆ ತಾರೆಯರು ಮೆರುಗನ್ನ ಹೆಚ್ಚಿಸಿದ್ರೆ ವೈಷ್ಣವಿ ಬೆಸ್ಟ್ ಫ್ರೆಂಡ್ ಅಮೂಲ್ಯ ಕೂಡ ಈ ಎಂಗೇಜ್ಮೆಂಟ್ಗೆ ಸಾಕ್ಷಿಯಾಗಿದ್ದಾರೆ. ಇದರ ಜೊತೆಗೆ ಇಲ್ಲಿ ಒಂದಂತೂ ಕ್ಲಿಯರ್ ಆಗಿ ಒಂದು ಅನುಮಾನ ಅಥವಾ ಒಂದು ಖುಷಿ ಏನು ಅಂತ ಹೇಳಿದ್ರೆ, ವೈಷ್ಣವಿ ಗೌಡ ಮದುವೆ ಆದ ಬಳಿಕ ಏನ್ ಮಾಡ್ತಾರೆ ಅಂತ ಹೇಳಿ. ಅಂಕುಲ್ ಮಿಶ್ರಾ ಮೂಲತಃ ಉತ್ತರ ಪ್ರದೇಶದವರು, ಉತ್ತರ ಭಾರತದವರು. ಮದುವೆಯಾದ ಬಳಿಕ ವೈಷ್ಣವಿ ಗೌಡ ಕೂಡ ಕರ್ನಾಟಕವನ್ನ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬರುತ್ತಾ ಅನ್ನುವಂತಹ ಒಂದು ಆತಂಕ ವೈಷ್ಣವಿ ಅವರ ಅಭಿಮಾನಿಗಳಲ್ಲಿ ಈಗ ವ್ಯಕ್ತವಾಗಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಉತ್ತರ ಭಾರತದ ಸೊಸೆ ಆಗ್ತಾ ಇರುವಂತಹ ಈಕೆ ಇನ್ನು ಉತ್ತರ ಭಾರತಕ್ಕೆ ಹೋಗ್ತಾರೆ, ಇಲ್ಲಿ ಇರೋದಿಲ್ಲ ಅನ್ನುವಂತಹ ಒಂದು ವಿಚಾರ ಸ್ಪಷ್ಟವಾಗ್ತಾ ಇದೆ. ಎಲ್ಲ ಒಂದ್ ಕಡೆ ಈ ಅನುಮಾನ ಕೂಡ ಮೂಡ್ತಾ ಇದೆ. ಅದಕ್ಕೆ ಸ್ಪಷ್ಟನೆಯನ್ನ ಕೂಡ ವೈಷ್ಣವಿ ಕೊಟ್ಟಿಲ್ಲ. ಇನ್ನೊಂದು ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ವೈಷ್ಣವಿ ಗೌಡ ಮೂಲತಃ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ವೈಷ್ಣವಿ ಗೌಡ ಯಾಕೆ ಒಕ್ಕಲಿಗರನ್ನ ಬಿಟ್ಟು ಬೇರೆ ಸಮುದಾಯದವರನ್ನ ಮದುವೆ ಆಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ನಿಮ್ಮ ಮನಸ್ಸಲ್ಲೂ ಕೂಡ ಮೂಡಿರಬಹುದು. ಅದಕ್ಕೆ ಒಂದು ಕಾರಣ ಕೂಡ ಇದೆ. ಆ ಕಾರಣ ಕೂಡ ಇದೆ ಅಂತ ಕೂಡ ಅಂದ್ಕೊಳ್ಳೋಣ. ಆ ಕಾರಣ ಬೇರೆ ಏನೂ ಅಲ್ಲ, ಅದೇ ಪ್ರೀತಿ. ಹೌದು,
ಮಿಶ್ರ ಅಂತ ಹೇಳಿದರೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಅವರು, ಆ ಒಂದು ವರ್ಗದವರು. ಅದರಲ್ಲಿ ಏನೊಂದು ವಿಶೇಷತೆ ಏನಿಲ್ಲ. ಮತ್ತು ಹಿಂದೂ ಬ್ರಾಹ್ಮಣ್ ಕೂಡ ಹೌದು. ಹಿಂದೂ ಮಿಶ್ರ ಅಂತ ಹೇಳಿದರೆ, ಆದರೆ ಈ ಹಿಂದೂಗಳಲ್ಲಿ ಸಾಕಷ್ಟು ವಿಧಗಳು ಬರ್ತಾವಲ್ಲ, ಅದೇ ರೀತಿ ಈ ಬ್ರಾಹ್ಮಣರ ವರ್ಗದಲ್ಲಿ ಈಗ ಮಿಶ್ರ ಅನ್ನುವಂಥ ಒಂದು ವರ್ಗ ಕೂಡ ಹೆಚ್ಚಾಗಿ ಕಂಡುಬರೋದು ಉತ್ತರ ಭಾರತದ ಪ್ರದೇಶಗಳಲ್ಲಿ ಈ ಒಂದು ಸಮುದಾಯ ಹೆಚ್ಚಾಗಿ ಕಂಡುಬರುತ್ತೆ. ಹೀಗಾಗಿ ಇಲ್ಲಿ ಅಂಕುಲ್ ಮಿಶ್ರಾ ಮೂಲತಃ ಬ್ರಾಹ್ಮಣರಾಗಿದ್ದರೂ ಕೂಡ ಬೆಂಗಳೂರಿನಲ್ಲಿ ಮತ್ತು ಏರ್ಫೋರ್ಸ್ನಲ್ಲಿ ಇರೋದ್ರಿಂದ ನಮ್ಮ ಈ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಒಂದು ಕಲ್ಚರ್ ಏನಿದೆ ಇದರ ಬಗ್ಗೆ ತುಂಬಾ ಹತ್ತಿರವಾಗ್ತಾ ಇದ್ದಾರೆ ಅನ್ನೋದು ಕೂಡ ಮತ್ತೊಂದು ಮಾಹಿತಿ ಇದೆ. ಜೊತೆಗೆ ಇವರು ಸದ್ಯಕ್ಕೆ ವಾಸ ಇರೋದು ಎಲ್ಲಪ್ಪ ಅಂತ ಹೇಳಿದ್ರೆ ಅದು ಬೆಂಗಳೂರು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ವೈಷ್ಣವಿ ಗೌಡ ಸದ್ಯಕ್ಕಂತೂ ಈಗ ಉತ್ತರ ಭಾರತಕ್ಕೆ ಹೋಗುವಂತಹ ಯಾವ ಚಾನ್ಸಸ್ ಕೂಡ ಇರೋದಿಲ್ಲ. ಹೋದರೂ ಹೋಗಿ ಬರೋದು ಅಷ್ಟು ಬಿಟ್ಟರೆ ಏನೂ ಕೂಡ ಹೋಗಿ ಅಲ್ಲೇ ಸೆಟ್ಲ್ ಆಗುವಂಥ ರೀತಿಯಲ್ಲಿ ಚಾನ್ಸಸ್ ಇರೋದಿಲ್ಲ. ನಂತರ ಇವರು ಬೆಂಗಳೂರಲ್ಲೇ ಇರೋದ್ರಿಂದ ಅದರ ಬಗ್ಗೆ ಏನೂ ಕೂಡ ಟೆನ್ಷನ್ ಕೂಡ ಇರೋದಿಲ್ಲ ಅನ್ನೋದು ಕೂಡ. ಈಗ ಒಂದಷ್ಟು ಅಭಿಮಾನಿಗಳಿಗೆ ವೈಷ್ಣವಿ ಗೌಡ ಪರೋಕ್ಷವಾಗಿ ಹೇಳಿದ್ದಾರೆ ಈ ರೀತಿಯಾಗಿ. ಇದರ ಜೊತೆಗೆ ಕೋಟಿ ಒಡೆಯ ಯಾರು ಈ ಅಕುಲ್ ಮಿಶ್ರಾ, ಇವರ ಮನೆ ಕಡೆನೂ ಕೂಡ ಒಳ್ಳೆ ಆಸ್ತಿ ಪಾಸ್ತಿ ಇದೆ. ಇನ್ನು ಇಲ್ಲೂ ಕೂಡ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಂಕುಲ್ ಮಿಶ್ರಾ ಕೋಟಿ ಕುಳ, ಇಲ್ಲೂ ಕೂಡ ಒಳ್ಳೆ ಆಸ್ತಿ ಪಾಸ್ತಿಯನ್ನು ಮಾಡಿದ್ದಾರೆ. ಹಾಗಾಗಿ ವೈಷ್ಣವಿ ಗೌಡಗೆ ಫೈನಾನ್ಷಿಯಲಿ ಏನೂ ಕೂಡ ಸಮಸ್ಯೆ ಬರೋ ಚಾನ್ಸಸ್ ಇಲ್ಲ. ಈವನ್ ವೈಷ್ಣವಿ ಗೌಡ ಅವರ ತಂದೆ ತಾಯಿ ಕೂಡ ವೆಲ್ ಸೆಟಲ್ಡ್. ಅವರೇನು ಕೂಡ ತುಂಬ ಬಡವರು ಅಲ್ಲ ಅಥವಾ ಈ ಕಡೆ ತುಂಬ ಶ್ರೀಮಂತರು ಅಂತ ಹೇಳೋಕೆ ಆಗದೆ ಇದ್ರೂ ಕೂಡ ತುಂಬ ಬಡವರೇನಲ್ಲ. ಸೊ ಸೆಟಲ್ಡ್ ಫ್ಯಾಮಿಲಿ ಬಿಲಾಂಗ್ಸ್ ಮಾಡ್ತಾರೆ. ಸೊ ದಟ್ ಇದರ ಬಗ್ಗೆನೂ ಕೂಡ ಏನು ಚಿಂತೆ ಇಲ್ಲ. ಬಟ್ ಒಂದಂತೂ ಹೇಳಿದರೆ ಎಲ್ಲೋ ಒಂದು ಆತಂಕ ಇತ್ತು ನೋಡಿ, ಇಲ್ಲ ಕರ್ನಾಟಕ ಬಿಟ್ಟು ಹೋಗ್ತಾರೆ ಇವರು, ಉತ್ತರ ಭಾರತಕ್ಕೆ ಹೊರಟೋಗ್ತಾರೆ, ಆ ರೀತಿ ಏನೂ ಇರೋದಿಲ್ಲ. ಸದ್ಯಕ್ಕೆ ಆರಾಮಾಗಿದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲೇ ಇರ್ತಾರೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗ್ತಾ ಇದೆ. ಆದರೆ ಈ ಒಂದು ವಿದ್ಯಾಭರಣ ಅವರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಮತ್ತು ಆತನಿಗೆ ಸರಿಯಾಗಿ ಪಾಠವನ್ನು ಕಲಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಒಳ್ಳೆ ಕುಳವನ್ನೇ ನೋಡಿ ಈಗ ಪ್ರೀತಿಸಿ ಮದುವೆ ಆಗ್ತಾ ಇದ್ದಾರೆ ವೈಷ್ಣವಿ ಗೌಡ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎರಡೂ ಮನೆಯಲ್ಲೂ ಕೂಡ ಒಪ್ಪಿಗೆ ಪಡೆದು ಈಗ ಎಂಗೇಜ್ಮೆಂಟ್ ಕೂಡ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ದಿನಾಂಕ ಕೂಡ ಘೋಷಣೆ ಆಗಲಿದೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂಥ ವಿಚಾರ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ ಈ ಮದುವೆ ಸ್ಟೋರಿ ಬಗ್ಗೆ ಮತ್ತು ಈ ಮಾತುಕತೆಯ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.